ಇದು ನಾನು ಯಾಕೆ ತೆಗೆದೆ ಅಂದರೆ ಮೇನ್ ಟೆನ್ಷನ್ ಕ್ವಾಲಿಟಿ ಚೆನ್ನಾಗಿ ಅಲ್ಲ ನನ್ನ ಫೋನ್ ಯೂಸ್ ಮಾಡ್ತೀನಿ ನೀವು ಅಂತ. ನಾನು ಫಸ್ಟ್ ಟೈಮ್ ಲಾಬ್ಸ್ಟರ್ ಟ್ರೈ ಮಾಡ್ತಾ ಇರೋದು. ಸೊ ಇದು ನನ್ನ ಔಟ್ಫಿಟ್ ಇವತ್ತಿಂದು ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಔಟ್ಫಿಟ್. ಹಸ್ಬೆಂಡ್ ನನ್ನ ಔಟ್ಫಿಟ್ ಬಿಡಿ, ಪಾಪ ಬಡಪ್ಪ ನಾನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸ್ ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಇವಾಗ ಸದ್ಯಕ್ಕೆ ನಾವು ಕ್ಯಾಬ್ನ ಬುಕ್ ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇರಬೇಕು. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಟ್ರಿಪ್ದು ಏನೇ ಡೀಟೇಲ್ಸ್ ಬೇಕಿದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಡೀಟೇಲ್ ಆಗಿ ಒಂದು ಐಟಿನರಿ ಅಥವಾ ನಿಮಗೆ ಬಜೆಟ್ ಎಷ್ಟಾಯಿತು ಎಲ್ಲದ್ರದ್ದು ವಿಡಿಯೋ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಮಾತ್ರ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಫುಲ್ಲು ಜೋರು ಮಳೆ ಬರ್ತಾ ಇತ್ತು. ನಾವು ಲಿಟ್ರಲಿ 7 o'clock ಬಿಟ್ಟು ಇಲ್ಲಿ 9:30 ಬಂದಿದ್ದೀವಿ. ಸಖತ್ ಟ್ರಾಫಿಕ್ ಇತ್ತು. ಸೊ ಡ್ಯೂಟಿ ಫ್ರೀ ಶಾಪಿಂಗ್ ಮಾಡೋರು ಇಷ್ಟ ಇರೋರಿಗೆ ಇದು ಒಂಥರ ಹೆವೆನ್. ಸೊ ಇಲ್ಲಿ ಯಾವುದೋ ಒಂದು ಕೆಫೆ ಚಾಕ್ಲೇಟ್ ಅಂತ ಸಮ್ ಕೆಫೆಟೇರಿಯಾ ಥರ ಇತ್ತು. ಇಲ್ಲಿ ಸ್ವಲ್ಪ ಏನಾದರೂ ಡಿನ್ನರ್ಗೆ ಏನಾದರೂ ಒಂಚೂರು ತಿನ್ಕೊಳ್ಳೋಣ ಅಂತ ಬಂದ್ವಿ. ಡಿನ್ನರ್ ಎಕ್ಸಾಕ್ಟ್ಲಿ ಏನು ಸಿಗಲ್ಲ, ಕೆಫೆ ಥರ ಫುಡ್ ಸಿಗುತ್ತೆ, ಬಟ್ ಇಟ್ಸ್ ಓಕೆ. ಇದೆಯಾ? ಸೊ ನಾವು ಏರ್ಪೋರ್ಟಿಗೆ ಬರೋ ಅಷ್ಟರಲ್ಲಿ 9:30 ಆಗೋಗಿತ್ತು ಆಯಿತಾ. ಅದಾದಮೇಲೆ ಏನು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂದರೆ, ನಾನು ಟಿಕೆಟ್ಸ್ನ ಬುಕ್ ಮಾಡಿದ್ದೀನಿ ಆಯಿತಾ. ನಾವೇನು ಅಂದ್ಕೊಂಡಿದ್ವಿ, ಜಸ್ಟು ಕ್ಯಾಬಿನ್ ಬ್ಯಾಗೇಜ್ನ ಇಟ್ಕೊಂಡು ಚೆಕ್ ಇನ್ ಆಗೋಣ ಸಾಕು, ವಿ ಡೋಂಟ್ ನೀಡ್ ಚೆಕ್ ಇನ್ ಬ್ಯಾಗೇಜ್ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಚೆಕ್ ಇನ್ ಬ್ಯಾಗೇಜಿಗೆ ಇಂಟರ್ನಲ್ ಫ್ಲೈಟ್ಸು ಎಲ್ಲ ಸೇರಿ ಒಂದು 20,000 ಎಕ್ಸ್ಟ್ರಾ ಬೀಳ್ತಿತ್ತು. ಅದನ್ನ ಹೋಗ್ತಿರೋದೇ ಬರೀ 7 ದಿನಕ್ಕಲ್ವಾ. ಸೊ ಅದಕ್ಕೆ ಯಾಕೆ ಸುಮ್ಮನೆ 20,000 ಎಕ್ಸ್ಟ್ರಾ ಅದಕ್ಕೆ ಕೊಟ್ಕೊಂಡು ಅಂತೇಳ್ಬಿಟ್ಟು ನಾನು ಫುಲ್ಲು ಉಳಿತಾಯ ಮಾಡಬೇಕು ಅಂತ ಚೆಕ್ ಇನ್ ಬ್ಯಾಗೇಜ್ ತೊಗೊಳೋದು ಬೇಡ ಅಂತ ಮಾಡಿದ್ದೆ. ಆಮೇಲೆ ಏನಾಯ್ತು ಅಂದರೆ, ನಾನು ಸುಮ್ಮನೆ ಚೆಕ್ ಮಾಡ್ತಾಯಿದ್ದೆ. ನಾವು ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಲ್ಲ, ಆ ಆ್ಯಪಲ್ಲಿ ಹೋಗ್ಬಿಟ್ಟು ಚೆಕ್ ಇನ್ ಬ್ಯಾಗೇಜ್ ಇನ್ ಕೇಸ್ ಎಕ್ಸ್ಟ್ರಾ ಆದರೆ ಆ್ಯಡ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಅವಾಗ ಏನು ಮಾಡಿಬಿಟ್ಟಿದ್ದೀನಿ, ಆ್ಯಡ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮದು ಬುಕ್ಕಿಂಗ್ ನಂಬರೇ ಓಪನ್ ಆಗ್ತಾಯಿಲ್ಲ ವೆಬ್ ಚೆಕ್ ಇನ್ ಮಾಡೋದಕ್ಕೆ. ಆಮೇಲೆ ನಾವು ಕೌಂಟರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಚೆಕ್ ಮಾಡಿಸಿ ಎಲ್ಲ ನೋಡಿದ್ಮೇಲೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ನನಗಂತೂ ಫುಲ್ಲು ಡಗ ಅಂತ ಇತ್ತು. ಆಮೇಲೆ ಅವ್ರು ಹೆಂಗೋ ಅದನ್ನ ರಿಮೂವ್ ಮಾಡಿಬಿಟ್ಟು ನಮಗೆ ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ಕೊಟ್ಟರು. ಕನ್ಫರ್ಮೇಷನ್ ಆಗಿತ್ತು, ಬಟ್ ನಮಗೆ ಪೆಂಡಿಂಗ್ ಇಷ್ಟು ಅಮೌಂಟ್ ಇದೆ ಅಂತ ಬರ್ತಾಯಿತ್ತು. ಐ ವಾಸ್ ಸೋ ಶಾಕ್ಡ್. ಆಮೇಲೆ ಏನಾಯಿತು ಅಂದರೆ, ಸೊ ಅವರು ಇನ್ನೊಂದು ನಮಗೆ ಲಕ್ಕಿ ಥಿಂಗ್ ಏನಾಗಿದ್ದು ಅಂದರೆ, ಅವ್ರು ನಮಗೆ ಚೆಕ್ ಇನ್ ಬ್ಯಾಗೇಜು ವಿತೌಟ್ ಕಾಸ್ಟ್ ಅಂದರೆ ದುಡ್ಡನ್ನ ಕಟ್ಟಿಸ್ಕೊಂಡಲೇ ಚೆಕ್ ಇನ್ ಬ್ಯಾಗೇಜ್ ಕೊಟ್ಬಿಟ್ರು. ನಾವೇನು ಕ್ಯಾಬಿನ್ಗೆ ಅಂತ ಹೇಳ್ಬಿಟ್ಟು ಲಗೇಜ್ ತೊಗೊಬಂದಿದ್ವಿ, ಅದನ್ನ ಚೆಕ್ಕಿನಲ್ಲೇ ತೊಗೊಂಡ್ಬಿಟ್ರು. ನಾವು ಅದನ್ನ ಕ್ಯಾರಿ ಮಾಡ್ಕೊಂಡು ಓಡಾಡೋ ಅವಶ್ಯಕತೆಯೇ ಇಲ್ಲ ಇವಾಗ. ಅದೊಂದು ಹ್ಯಾಪಿ ಅನ್ನಿಸ್ತು. ಒಂಥರ ನಾವು ಲೇಟಾಗಿ ಬಂದಿದ್ದು ಒಂಥರ ಹ್ಯಾಪಿ ಥಿಂಗ್ ಅನ್ನಿಸ್ತು. ಬಿಕಾಸ್ ಫ್ಲೈಟ್ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತಂತೆ, ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಅವರು ಅದನ್ನ ಚೆಕ್ ಇನ್ ಮಾಡಿಸ್ಕೊಂಬಿಟ್ರು. ಸೊ ಅದಾಯಿತಾ. ಅದಾದಮೇಲೆ ನಾವಿವಾಗ ಒಂದು ಕೆಫೆ ಚಾಕ್ಲೇಟ್ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ಏನಾದರೂ ಡಿನ್ನರ್ ಥರ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡಿದಾಗಲೇ ಲೇಟಾಗಿತ್ತು. ನಾವು ಊಟ ಮಾಡಿದಾಗ ಐ ಥಿಂಕ್ 4:30 5 o'clock ಆಗಿತ್ತು ನಾವು ಊಟ ಮಾಡಿದಾಗ ಮಧ್ಯಾಹ್ನ. ಸ್ವಲ್ಪ ಅದು ಇದು ಕೆಲಸ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಏನಾದರೂ ಡಿನ್ನರ್ ತಿನ್ಕೊಂಡು ಹೋಗೋಣ ಅಂತ ಇದೊಂದು ಕೆಫೆಗೆ ಬಂದ್ವಿ. ಇವಾಗ ಡಿನ್ನರ್ ಮುಗಿಸ್ಕೊಂಡು ನಾವು ಫ್ಲೈಟಿಗೆ ಚೆಕ್ ಇನ್ ಆಗ್ತೀವಿ. ನಮ್ಮ ಫ್ಲೈಟ್ ಇರೋದು 11:25ಗೆ. ಸೊ ನಾನು ಯಾವ ಕಂಟ್ರಿ ಅಂತ ಇನ್ನೂ ರಿವೀಲ್ ಮಾಡಿಲ್ಲ ಅಲ್ವಾ. ನಾನು ನಾವು ಆ್ಯಕ್ಚುಲಿ ಕಂಟ್ರಿಗೆ ಹೋಗ್ತಿದ್ದಂಗೆ ನಾನು ನಿಮಗೆ ರಿವೀಲ್ ಮಾಡ್ತೀನಿ, ಓಕೆನಾ.
ಚೆನ್ನಾಗಿದೆಯಾ? Today is a special day. ಒಂದು ಬರ್ತಡೇ ಇದೆ. We are traveling to Malaysia. So ನಮ್ಮದು ಲಗೇಜ್ ತೂಕ ನಾನು 7 kg, ಸುಮಾರು 7 kg ಇದೆ. ತೂಕ ಜಾಸ್ತಿ ಆಗಿದೆ, ಹಾಗಾಗಿ ಇದೊಂದು ಅಡ್ಕೊಂಡಿದ್ದೀವಿ. 1 kg ಮೇಲೆ ಇರೋದು ಬ್ಯಾಟ್ರಿ ಇದೆ, ಪವರ್ ಬ್ಯಾಂಕ್ ಇದೆ, ಆನಂತರ ಏನೇನಿದೆ ಹೊರಗಡೆ ಒಂದು ತೂಕ ತುಂಬ ಹೆಚ್ಚಾಗಿದೆ. 1 kg ಮೇಲೆ ಹಾಕ್ಕೊಂಡಿದ್ದೀನಿ ಟ್ರಾವೆಲಿಂಗ್. ಸೊ ನಮ್ಮ ಹತ್ರ 4-5 ಡೆಬಿಟ್ ಕಾರ್ಡ್ಸ್ ಇದೆ. ನಾವು ಮತ್ತೆ ಮನೆಗೆ ಊಟ ಬೇರೆ ಮಾಡೋದಿಲ್ಲ, ನಾವು ಲಾಂಗ್ ಯೂಸ್ ಮಾಡ್ಬೋದು ಅಂತ ಫುಲ್ ಬಿಲ್ಡಪ್ ತೊಗೊಂಡ್ಬಂದ್ವಿ. ಯಾವ ಕಾರ್ಡು ವರ್ಕ್ ಆಗಲಿಲ್ಲ, ಆ್ಯಕ್ಸಿಸ್ ವರ್ಕ್ ಆಯಿತು. ಸೊ ನಾವು ಜೆನ್ಯೂನ್ ಪಿನ್ನೇ ಆಗ್ತಾಯಿದ್ವಿ, ಅದು ರಾಂಗ್ ರಾಂಗ್ ಅಂತ ಬರ್ತಾ ಇದೆ. ಸೊ ಮೇಬಿ ಇಂಟೆನ್ಷನ್ಲಿ ಮಾಡಿದಾರೋ ನಮ್ಮ ಟೈಮ್ ಸರಿ. ಸೊ ನಮಗಿನ್ನ ಫ್ಲೈಟ್ 30 ಮಿನಿಟ್ಸ್ ಲೇಟ್ ಆಗ್ತಾ ಇದೆ ಇವತ್ತು. 30 ಮಿನಿಟ್ಸ್ ಅಲ್ಲ? 30 ಮಿನಿಟ್ಸ್ ಲೇಟ್ ಆಗ್ತಾ ಇದೆ. ಅಂದರೆ ಈ 30 ಮಿನಿಟ್ಸ್ ಲೇಟ್ ಆದರೂ ಓಕೆ, 1 ಅವರ್ ಲೇಟ್ ಆದರೆ ಮತ್ತೆ ನಮ್ಗೆ ಬೇರೆ ಫ್ಲೈಟ್ ಕ್ಯಾಚ್ ಮಾಡಬೇಕು, ಅದು ಎಲ್ಲ ಪ್ಲ್ಯಾನ್ ಕೆಟ್ಟೋಗ್ಬಿಡುತ್ತೆ. ಸೊ ಎಲ್ಲ ಒಳ್ಳೇದಾಗಿ ಅಂದ್ಕೊಂಡಿದ್ದೀನಿ. ಸೊ ಸ್ಟೇಟ್ ವಾಚಿಂಗ್. Hello. So this is Ashita and Mahendra. So ಇವ್ರು ಕನ್ನಡದವರು, KL ಇದಾರಂತೆ, ನಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಮಾತಾಡ್ಸಿದ್ರು. ಸೊ ಅವ್ರ ಪಾಪ ಅವ್ರ ನಂಬರ್ ಎಲ್ಲ ಕೊಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನೀವು ಇದಾಗಿ ತುಂಬಾ ಖುಷಿಯಾಗಿದೆ. ಸನ್ರೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆಗ್ತಿದೆ ಅಂತ ಸಕ್ಕತ್ತಾಗಿ ಅನಿಸುತ್ತೆ ಒಂಥರ. ಅದು ನಂಗೆ ಗೊತ್ತಿಲ್ಲ ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ, ಬಟ್ ಬ್ಯೂಟಿಫುಲ್ ಆಗಿ ಆಗ್ತಾ ಇದೆ. ನಾವು ಅರೌಂಡ್ 6:45ಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಹಲೋ, ಗುಡ್ ಮಾರ್ನಿಂಗ್. ಮಾಡ್ಬೋದು, ಬೆಳಗ್ಗೆ ಆಗಿದೆ. ನನ್ನ ಮೊಬೈಲಲ್ಲಿ ಟೈಮು 4 o'clock ತೋರಿಸ್ತಾ ಇದೆ. ಇಲ್ಲಿ 6:30 7 o'clock. ಇನ್ನೇನು 4 o'clock ತೋರಿಸ್ತಾ ಇದೆಯಾ? 4:30 ನನ್ನ ಮೊಬೈಲಲ್ಲಿ. ನನ್ನ ಮೊಬೈಲಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ 7 o'clock ತೋರಿಸ್ತಾ ಇದೆ. 7:10 ನಮಗಿಂತ 2.5 hours ಮುಂದೆ ಇದ್ದಾರೆ. ನಾವು ಇನ್ನೂ ಎಲ್ಲಿದ್ದೀವಿ ಅಂತ ಹೇಳಿಲ್ಲ ನಾನು. ಮಲೇಷ್ಯಾ. ಆ್ಯಕ್ಚುಲಿ ನಾವು ಇವಾಗ ಲ್ಯಾಂಡ್ ಆಗಿರೋದು ಕುಲಾಲಂಪುರಲ್ಲಿ. ಇಲ್ಲಿ ಇಳಿದು ನಾವು ವೀಸಾ ಎಲ್ಲ ಇಮಿಗ್ರೇಷನ್ ಪ್ರೋಸೆಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಲಂಕಾವಿ ಹೋಗ್ತಾ ಇದ್ದೀವಿ. ಹಾಂ, ಇವಾಗ ನಾವು ಆಲ್ಮೋಸ್ಟ್ 7 o'clock ಲ್ಯಾಂಡ್ ಆಗಿದ್ದೀವಿ. ಇಲ್ಲಿಂದ ಮುಂದೆ ಲಂಕಾವಿಗೆ 9:30 ಫ್ಲೈಟ್ ಇದೆ. ಮತ್ತೆ 9:30ಗೆ ಲಂಕಾವಿಗೆ ಹೋಗ್ತಾ ಇದ್ದೀವಿ ಫ್ಲೈಟ್ ಹತ್ಕೊಂಡು. ನೆಕ್ಸ್ಟ್ ಅಲ್ಲಿ 10:30 ಅಷ್ಟರಲ್ಲಿ ಲ್ಯಾಂಡ್ ಆಗ್ತೀವಲ್ಲ. ಬಟ್ ನಮ್ಮ ಹೋಟೆಲ್ ಚೆಕ್ ಇನ್ ಇರೋದು 3 o'clockಗೆ. ಐ ಹೋಪ್ ಅವರು ಸ್ವಲ್ಪ ನಮಗೆ ಬೇಗ ಚೆಕ್ ಇನ್ ಕೊಡ್ತಾರೆ ಅಂತ. ಕಣ್ಣೆಲ್ಲ ನೀರು ಬರ್ತಾ ಇದ್ದಾವೆ ಇವಾಗಲೇ. ಫ್ಲೈಟಲ್ಲಿ ಬೆಳಗ್ಗೆ ಜರ್ನಿ ಮಾಡೋಕ್ಕಾಗಲ್ಲ ಅಲ್ವಾ, ಹಿಂಸೆ ಅನಿಸುತ್ತೆ. ನೋಡ್ಬೋದು ನಾವಿವಾಗ ಲಂಕಾವಿ ರೀಚ್ ಆದ್ವಿ. ನಮ್ಮ ಫಸ್ಟ್ ಸಿಟಿ ಏನು ನಾವಿಲ್ಲಿ ಸ್ಟೇ ಆಗ್ತಾ ಇರೋದು ಫಸ್ಟು ಲಂಕಾವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು, ಸುತ್ತಲೂ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಅನ್ನಿಸ್ತಾ ಇದೆ. ಇದೊಂದು ಐಲ್ಯಾಂಡು, ಇದರಲ್ಲಿ 99 ಐಲ್ಯಾಂಡ್ಸ್ ಇದೆಯಂತೆ. ಅದರಲ್ಲಿ ಲಂಕಾವಿ ಮೇಯ್ನ್ ಐಲ್ಯಾಂಡು. ಸೊ ನಾವು ಆಲ್ರೆಡಿ ಕಾರ್ನ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ. ಅವ್ರು ಬಂದು ನಮ್ಮನ್ನ ಪಿಕಪ್ ಮಾಡಿಕೊಂಡ್ರು. ಸೊ ನೀವು ಕಾರ್ ನೋಡ್ಬೋದು, ಒಂಥರ ಚೆನ್ನಾಗಿದೆ, ಒಂಥರ ಲಕ್ಸುರಿಯಸ್ ಆಗಿ. ಇಲ್ಲೆಲ್ಲ ಕಾರ್ ಈ ಥರನೇ ಇರುತ್ತೆ ಅನಿಸುತ್ತೆ. ಸೊ ಇದಾದ ನಂತರ ನಾವು ಈ ಡ್ರೈವರ್ ಹತ್ರ ಮಾತಾಡ್ಕೊಳ್ತಾ ನಮ್ಮ ಹೋಟೆಲ್ಗೆ ಹೋದ್ವಿ. ನಮ್ಮ ಹೋಟೆಲ್ ಬಂದು ಮರ್ಕ್ಯೂರ್ ಅಂತ ಹೇಳ್ಬಿಟ್ಟು. ನಾವು ಬೇಗ ಹೋಗಿದ್ರಿಂದ ಅಲ್ಲಿ ಯಾವುದು ಖಾಲಿ ಇರಲಿಲ್ಲ ರೂಮ್ಗಳು, ಅದಕ್ಕೋಸ್ಕರ ಅವೈಲೇಬಲ್ ಇರ್ತಿದ್ದಂಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಹೊರಗಡೆ ಸುತ್ತಾಡ್ಕೊಬರೋಣ ಅಂತ ಬಂದ್ವಿ. ಸೆನಾಂಗ್ ಮಾಲ್ ಅಂತನೇನೋ ಅಲ್ಲ, ಇದರಲ್ಲೆಲ್ಲ ಇದೆ ಅನಿಸ್ತಾ ಇದೆ. ಮಾಲಿಗೆ ಹೋಗೋಣ. ಸೊ ಇಲ್ಲಿ ಎಷ್ಟೊಂದು ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಈ ಥರ ಅವಿನಾಶ್ ಒಂದು ವಾಟರ್ ಮೆಲನ್ ತೊಗೊಂಡ್ರು. ಈ ಥರ ಒಂದು AX ಫ್ರೂಟ್ ಶಾಪ್ ಅಂತ ಇತ್ತು, ಅಲ್ಲಿ ಬಂದ್ವಿ ನಾವು. ಹೆಂಗಿದೆ, ಚೆನ್ನಾಗಿದೆಯಾ ಟೇಸ್ಟು? 100 ರೂಪಾಯಿ. 100 ರೂಪಾಯಿ? ಬೆಂಗಳೂರು 20 ರೂಪಾಯಿ ಕೊಡೋದು. ಸೊ ಇವಾಗ ನಾವು ಇದು ಓಷನ್ ಸೈಡ್ ಕೆಫೆ ರೆಸ್ಟೋರೆಂಟ್ ಅಂತೇಳಿ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಪ್ಲೇಸಸ್ ಅಷ್ಟೊಂದು ಚೆನ್ನಾಗಿರೋ ಸಿಗ್ತಾ ಇಲ್ಲ ನಮಗೆ. ಅದಕ್ಕೆ ಇದು ಯಾವುದೋ ಒಂದು ಕೆಫೆ ಥರ ಇದೆ ಅಂತೇಳಿ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಕ್ಲೋಸ್ಡಾ? ದೇವ್ರೆ. ಅಲ್ಲ, ನಾನು ಪ್ಲೇಸ್ದೆಲ್ಲ ಫೋಟೋ ತಗೊಂಡ್ರೆ ಅವಿನಾಶ್ ನೋಡಿ ಎಲ್ಲ ಕಡೆ ಹೋಗಿದ ಹತ್ರ ಎಲ್ಲ ಈ ಥರ ಡಿಫ್ರೆಂಟಾಗಿರೋ ಕಾರ್ಗಳದ್ದು ಬೈಕ್ಗಳದ್ದು ಫೋಟೋ ತಗೊಳ್ಳೋದು. ಇಟ್ಸ್ ಸೇಮ್ ಎವ್ರಿವೇರ್.
ಆ್ಯಕ್ಚುಲಿ ನಾವು ಇನ್ನೂ ಸಿಮ್ ತೊಗೊಂಡಿರಲಿಲ್ಲ, ಅದಕ್ಕೆ ಈ 7-Eleven ಸ್ಟೋರಿಗೆ ಬರ್ತಾ ಇದ್ದೀವಿ ಸಿಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. 10 दिन मतलब 7 दिन के 10 GB, 1 दिन के 10 GB। 7 दिन अब 1 घंटे में 10 GB खत्म हो जाएगा, वो स्लो हो जाएगा, 10 GB के बाद स्लो हो जाएगा। हाँ, ಸೊ ಏನು ಗೊತ್ತಾ, ಇವಾಗ 7-Eleven ಸ್ಟೋರಿಗೆ ಬಂದು ನಾವು ಒಂದು ಸಿಮ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸಿಮ್ ಏನಪ್ಪ ಅಂತ ಹೇಳಿದ್ರೆ 20 ರಿಂಗೇಟ್ಸ್ ಇದೆ, ಅಂದರೆ 400 ರುಪೀಸ್, ಅರೌಂಡ್ 400 ರುಪೀಸ್ ಆಗುತ್ತೆ. 400 ರುಪೀಸ್ಗೆ ಅವರು ಅನ್ಲಿಮಿಟೆಡ್ ಡೇಟಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಅನ್ಲಿಮಿಟೆಡ್ ಡೇಟಾ ಅಂದರೆ 2G ಡಾಟಾ ಕೊಡ್ತಾರೆ, 10 GB ಫಾಸ್ಟ್ ಡಾಟಾ ಇರುತ್ತೆ. ಅದು 10 GB ಅಂದರೆ ನಮ್ಗೆ 1 hour 2 hours ಆಗೋಗುತ್ತೆ. ನೋ, ಬಟ್ ಹೊರ್ಗಡೆ ಎಲ್ಲ ಬಂದಾಗ ಆಬ್ವಿಯಸ್ಲಿ ಇದೇ ಥರ ಇರ್ತವೆ ಸಿಮ್ಗಳು. ಬಟ್ ಅದೇ ನಾವು ಬೇರೆ ಕಡೆ ಇನ್ನೂ ಬೇರೆ ಬೇರೆ ಸಿಮ್ದು ಆಪ್ಷನ್ಸ್ ನೋಡ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಲೆಟ್ಸಿ, ಹೊರಗಡೆ ನೋಡ್ಬಿಟ್ಟು ತಗೊಳ್ಳೋಣ. ಏನಮ್ಮ ಅದು ಕೂಡ ಅಪ್ಡೇಟ್ ಮಾಡ್ತೀವಿ, ನೋಡ್ತಾ ಇರಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಊಟಕ್ಕಂತ ಹೊರಗಡೆ ಎಲ್ಲ ಸುತ್ತಾಡ್ತಾ ಇದ್ವಿ. ಈ ಐಲ್ಯಾಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ಬಂದು ಇನ್ನೂ ಇಳಿದು ಇರಲಿಲ್ಲ, ಅಷ್ಟು ಬೇಗ ಈ ಐಲ್ಯಾಂಡ್ ತುಂಬಾ ಇಷ್ಟ ಆಗೋಯ್ತು. ನಾವೀಗ ಇರೋದು ಲಂಕಾವಿ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಪೀಸ್ಫುಲ್, ಕಾಮಾಗಿ ಸೆಕ್ಲೂಡೆಡ್ ಐಲ್ಯಾಂಡ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ, ಒಂಥರ ಪೀಸ್ಫುಲ್ ಅನ್ನಿಸ್ತು ನಂಗೆ ಇಳಿತಿದ್ದಂಗೆ. ನಮಗೆ ಐಲ್ಯಾಂಡ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಆಮೇಲೆ ಎಸ್ಪೆಷಲಿ ಈ ಥರ ನಾನ್ ಕ್ರೌಡೆಡ್ ಪ್ಲೇಸಸ್ಸು. ಇಲ್ಲಿ ಬಂದು ನಾವು ಚೆಕ್ ಇನ್ ಆಗೋದಕ್ಕೆ ಅಂತ ಹೋದ್ವಿ. ನಮಗೆ 2 o'clock ಚೆಕ್ ಇನ್ ಇರೋದು. ಅವ್ರು ಇನ್ನೂ ಅರ್ಲಿ ಚೆಕ್ ಇನ್ ಕೊಡೋದಕ್ಕೆ ಇನ್ನೂ ರೂಮ್ಸ್ ಯಾವುದು ಖಾಲಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಇಟ್ಬಿಟ್ಟು ಲಗೇಜ್ನ ಇಲ್ಲಿ ಸುಮ್ಮನೆ ಹೊರಗಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ನೋಡಿದ್ರೆ ಎಲ್ಲ ಕ್ಲೋಸ್ ಆಗಿದೆ. ಬ್ರೇಕ್ಫಾಸ್ಟ್ ಪ್ಲೇಸ್ಗಳು ಎಲ್ಲ 12:30 ಮೇಲೆ ಮಧ್ಯಾಹ್ನ ಊಟನೇ ಇವತ್ತು ಬ್ರೇಕ್ಫಾಸ್ಟು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕಲ್ಲಂಗಡಿ ಏನಾಗಿದೆ, ಅದು ಏನಿಲ್ಲ. ಓಕೆ, ಸೊ ಏನಪ್ಪ ಅಂದರೆ ಟೈಮು ಇಲ್ಲಿ 11:30-12 ಅಂದರೆ ನಮ್ಮದು 2.5 hours ಬಿಫೋರ್. ಅಂದರೆ ನನಗೆ ಯಾಕೆ ಹೊಟ್ಟೆ ಹಸಿತಿಲ್ಲ ಅಂದರೆ ನಮ್ಮದು ಬಾಡಿ ಇಂಡಿಯನ್ ಟೈಮ್ ಪ್ರಕಾರ 9:30 ಆಗಿದೆ. ಭವಿಷ್ಯ ಇನ್ನೊಂದು ಅರ್ಧ ಗಂಟೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗುತ್ತೆ. ಏನು ತಿಂತೀವಿ ಅಂತ ಹೇಳ್ತೀನಿ. ಅದೇ ಏನು ಗೊತ್ತಾ, ಇನ್ನೊಂದು ಫುಡ್ಡೆಲ್ಲ ಅದೇ ಬೇರೆ ಥರ ಇದೆಯಲ್ಲ. ಸೊ ನಾವು ಫಸ್ಟೇ ಏನಾದರೂ ಒಂದು ಸ್ವಲ್ಪ ನಮಗೆ ಇಷ್ಟ ಆಗೋ ಥರ ಸಿಗುತ್ತಾ ಅಂತ ನೋಡಿದ್ವಿ. ಆಲ್ಮೋಸ್ಟ್ ಬೇರೆ ಥರ ಫುಡ್ಡೇ ಇತ್ತು. ಅದಕ್ಕೆ ಸ್ವಲ್ಪ ಸರ್ಚ್ ಮಾಡಿದ್ವಿ, ಸಿಗಲಿಲ್ಲ. ಮೇ ಬಿ ನೋಡೋಣ, ಒಂದು 12 ಗಂಟೆ 1 ಗಂಟೆ ಮೇಲೆ ಏನಾದರೂ ಸಿಗುತ್ತಾ ಅಂತ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಕೊತೀವಿ ಏನು ತಿನ್ನಬೇಕು ಅಂತ. ನೋಡ್ಬೋದು, ಇದು ಹ್ಯುಂಡೈ ಗಾಡಿ ಇದೆ, MUV ಗಾಡಿ. ನಮ್ಮ ಇನೋವಾ ಬರುತ್ತಲ್ಲ, ಕ್ರಿಸ್ಟಾ ಐಕ್ರಾಸ್, ಅದು ಕಾಂಪಿಟೇಷನ್ನು. ಇದು ಹೆಸರು ನಂಗೆ ಗೊತ್ತಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ನನ್ನ ವಿಡಿಯೋ ತುಂಬ ಇನ್ಮೇಲೆ ಬರೀ ಕಾರ್ನೇ ನೋಡ್ತಿರ್ತೀರಾ ನೀವು. ಇಲ್ಲೊಂದು ಕಾರ್ ನೋಡಿ, ಎಷ್ಟು ಚೆನ್ನಾಗಿದೆ, ಚಿಕ್ಕ ಕಾರು. ಅದು ಯಾವ ಕಂಪ್ನಿ ಗೊತ್ತಿಲ್ಲಪ್ಪ. ನೋಡ್ಬೋದು ಪ್ಲೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೇ ಲಂಕಾವಿ. ನಾವಿನ್ನೂ ನಾಳೆ ಟೂರ್ ಪ್ಲ್ಯಾನ್ ಮಾಡಿದ್ದೀವಿ, ಅದಕ್ಕೆ ಹೋಗ್ತೀವಿ. ಇವಾಗ ಸುಮ್ಮನೆ ಓಡಾಡ್ತಾ ಇದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು, ಹೋಂಡಾ ಸಿವಿಕ್. ಅಪ್ಪಿ ಪ್ಲೀಸ್ ಸ್ಟಾಪ್ ಅಪ್ಪಿ. ಹೋಂಡಾ ಸಿವಿಕ್ ಗಾಡಿ ಇದೆ, ಎಲ್ಲಿ ಎಕ್ಸಾಸ್ಟ್ ಎಲ್ಲ ಹಾಕಿ ಹೆಂಗೆ ರೆಡಿ ಮಾಡೋಣ ನೋಡಿ ಗಾಡಿ. ವೈಟ್ ಕಲರ್ದಲ್ವಾ? ಓಕೆ. ಸೊ ಇದೇ ಹೋಟ್ಲಿಗೆ ಹೋಗ್ಬೇಕು ಅಂತ ಅವಾಗಿಂದ ಕಾಯ್ಕೊಂಡು ಕೂತಿದ್ವಿ. ಈಗ ಒಂದು ಸ್ವಲ್ಪ 12:10 ಆಗಿದೆ. ರಾಯಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನಾದರೂ ಫುಡ್ ಸಿಗುತ್ತಾ ನೋಡೋಣ ಒಳಗಡೆ ಹೋಗ್ಬಿಟ್ಟು. ಅಲ್ಲಿ ನಮಗೆ ಅವನೇನೋ ಬಫೆ ಇದೆ 12:30ವರೆಗೂ ಅಲೋ ಇಲ್ಲ ಅಂತ ಹೇಳ್ದ. ಅದಕ್ಕೆ ಇಲ್ಲಿ ಯಾವುದೋ ಆಲಿ ಬಿಸ್ಟ್ರೋ ಅಂತ ಇದೆ, ಅಲ್ಲಿ ಬರ್ತಾ ಇದ್ದೀವಿ. ನೋಡೋಣ, ಏನಾದರೂ ನಮ್ಗೆ ಇಷ್ಟ ಆಗೋ ಥರ ಸಿಕ್ಕಿದ್ರೆ ಸಾಕು. ಇದು ಇಂಡಿಯನ್ ಹೋಟೆಲ್ ಅನಿಸುತ್ತೆ, ಅದಕ್ಕೆ ತಮಿಳ್ ಸಾಂಗ್ ಹಾಕಿದ್ದಾರೆ. ನೋಡ್ಬೋದು ಮೆನು ಹಿಂಗಿದೆ. ಹೋಟೆಲ್ ಹಿಂಗಿದೆ ನೋಡ್ಬೋದು. ಏನಪ್ಪಿ? ಓನ್ಲಿ ಕ್ಯಾಶ್. ಏನು ತಗೊಳ್ಳೋಣ ನೋಡಿ, ಏನಾದರೂ ಸಿಗುತ್ತಾ ನೋಡಿ. ಇದೇ ನಾಸಿ ಬಿರಿಯಾನಿ ಅಂತೆ, ಅಂದರೆ ಚಿಕನ್ ಬಿರಿಯಾನಿ. ಚಿತ್ರಾನ್ನ, ಫ್ರೈಡ್ ಚಿಕನ್ನು, ಸಾಂಬಾರು. ಹಾಗೆ ನಾವು ಈ ರೈಸು ಮತ್ತು ಚಿಕನ್ ಕರಿ ತೊಗೊಂಡ್ವಿ.
ನೋಡ್ಬೋದು ನಾವಿರೋವಂಥ ಹೋಟೆಲ್ ಇದೆ, ಮರ್ಕ್ಯೂರ್ ಹೋಟೆಲ್ ಅಂತ ಹೇಳ್ಬಿಟ್ಟು. ನಾವಿರೋವಂಥ ಪ್ಲೇಸ್ ಹೆಸರು ಬಂದ್ಬಿಟ್ಟು ಶೆನಾಂಗ್ ಬೀಚ್ ಅಂತ ಇದೆ. ಆ ರೋಡಲ್ಲಿ ನಾವಿರುವಂಥದ್ದು. ಸೊ ಇದೊಂಥರ ಫುಲ್ಲು ಹ್ಯಾಪ್ನಿಂಗ್ ಏರಿಯಾ ಅಲ್ಲೇನಮ್ಮ? ಹ್ಯಾಪ್ನಿಂಗ್ ಏರಿಯಾ. ಹಾಂ, ಆ್ಯಕ್ಚುಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಇಲ್ಲಿ ಬುಕ್ ಮಾಡಿ. ಏನಂತೀಯ? ಸೊ ಇವಾಗ ನೋಡ್ಬೋದು ಇದೇ ನಮ್ಮ ರೂಮು. ನಮ್ಮ ರೂಮ್ ಟೂರ್ ಕೊಟ್ಬಿಡ್ತೀನಿ. ಹಿಂಗಿದೆ ನೋಡಿ, ಈ ಕಡೆ ಎಲ್ಲ ಕಬೋರ್ಡ್ಸು, ಇಲ್ಲೆಲ್ಲ ಏನು ಮಿನಿ ಬಾರ್ ಥರ, ಕಾಫಿ ಕೆಟಲ್ ಆ ಥರದ್ದೆಲ್ಲ ಇದೆ. ಆ್ಯಂಡ್ ದಿಸ್ ಇಸ್ ವಾಶ್ರೂಮ್ ಇಲ್ಲಿದೆ ನೋಡಿ. ಆ್ಯಂಡ್ ಇದು ಬೆಡ್. ಇಲ್ಲಿಂದ ಹಿಂಗೋದ್ರೆ ಇಲ್ಲಿ ಬಾಲ್ಕನಿ ಪ್ಲಸ್ ಪೂಲ್ ವ್ಯೂ ಇದೆ ನೋಡ್ಬೋದು. ಇದೇ ನಮ್ಮ ರೂಮ್. ನಿಂಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದ್ಯಾ? ನೈಸ್. ಈಗ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ. ನೀವೆಲ್ಲ ನೋಡ್ಬೋದು, ನಾವು ಲಂಕಾವಿಲಿ ಸನಾಂಗ್ ಬೀಚ್ ಹತ್ರ ಇದ್ದೀವಿ. ನಮ್ಮ ಪ್ರನೌನ್ಸ್ ಸ್ವಲ್ಪ ತಪ್ಪಾದ್ರೂ ನಮ್ಮ ಕ್ಷಮೆ ಇರಲಿ. ಅದೇ ಆಕ್ಚುಲಿ ಅವ್ರದ್ದು ಶೆನಾಂಗ್ ಏನಂತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಬೆಳಿಗ್ಗೆ ಇವತ್ತು ಎಷ್ಟು 11 o'clock ಬಂದಿದ್ದು. 11 o'clock ಬಂದಿದ್ದೀವಿ. ಅಂದ್ರೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಒಂದು 2.5 hours ಹಿಂದ್ಗಡೆ. 11 o'clock ಅಂದ್ರೆ ಒಂದು 9:30 ಅನ್ಕೋಣ. 9:30 9 o'clock. ಸೊ ನಾನು ಮ್ಯಾಥಮೆಟಿಕ್ಸ್ ತುಂಬ ವೀಕು. ಮ್ಯಾಥಮೆಟಿಕ್ಸಲ್ಲಿ ವೀಕು, ಜಡ್ಜ್ ಮಾಡಬೇಡಿ. ಓಕೆ. ಸೊ ನಾವು ತುಂಬ ಬೀಚ್ಗಳನ್ನ ನೋಡಿದ್ದೀವಿ. ಅದರಲ್ಲಿ ಕೆಲವೊಂದು ಬೀಚ್ಗಳು ಮಾತ್ರ ಇಷ್ಟ ಆಗುತ್ತೆ ನನಗೆ. ಸೊ ನಾವು ಥೈಲ್ಯಾಂಡ್ಗೆ ಹೋದಾಗ ಒಂದು ಕ್ರಾಬಿ ಅಂತ ಬೀಚು. ಆ ಬೀಚ್ ಯಾಕೆ ಇಷ್ಟ ಆಗ್ತಿತ್ತು ಅಂದ್ರೆ ನಮಗೆ ಕ್ರೌಡ್ ತುಂಬ ಕಡಿಮೆ ಇತ್ತು. ಆ ನಂತರ ಈ ಸ್ಯಾಂಡ್ ಬರುತ್ತಲ್ಲ ಕೆಳಗಡೆ, ವೈಟ್ ಸ್ಯಾಂಡ್ ಇರುತ್ತಲ್ಲ, ವೈಟ್ ಸ್ಯಾಂಡ್ ಅಲ್ಲ, ದಪ್ಪ ಕಲ್ಗಳು ಬರುತ್ತೆ. ಸೊ ನೀವು ನಡಿಬೇಕಾದ್ರೆ ಕಾಲು ಒಳಗಡೆ ಹೋಗಲ್ಲ. ಅದೊಂದು ಅಡ್ವಾಂಟೇಜು ಆ ಬೀಚಲ್ಲಿ. ಬಟ್ ಆ ವಾತಾವರಣ ಹಂಗಿತ್ತು. ನಾವು ಮೂಮೆಂಟಲ್ಲಿ ಮಳೆ ಬರ್ತಾ ಇತ್ತು. ವಿ ಎಂಜಾಯ್ಡ್ ಅ ಲಾಟ್. ಈ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ವಾಯ್ಸ್ ಕೆಟ್ಟೋಗಿದೆ. ಸೊ ಮಧ್ಯಾಹ್ನ ತಿಂದ್ಬಿಟ್ಟೆ, ಅದು ಫ್ರೈಡ್ ಐಟಮ್ಸ್ ಅನ್ನೋ ತಿಂದೆ. ಸೊ ವಾಯ್ಸ್ ತುಂಬ ಕೆಟ್ಟೋಗಿದೆ. ಇಲ್ಲಿ ಫುಡ್ ಕೂಡ ಓಕೆ, ಫುಡ್ ಪರವಾಗಿಲ್ಲ, ನಾಟ್ ಬ್ಯಾಡ್, ನಿಜವಾಗ್ಲೂ ನಾಟ್ ಬ್ಯಾಡ್. ಮಧ್ಯಾಹ್ನ ನಾವು ಬಿರಿಯಾನಿ, ಸಾರಿ ನಾಸಿ ಬಿರಿಯಾನಿ ತಿಂದು ನೋಡಿ. ಬೀಚ್ ನೋಡ್ಬೋದು, ನೀವು ತುಂಬಾ ಚೆನ್ನಾಗಿದೆ. ನಮ್ಮ ಹಿಂದ್ಗಡೆ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಕಾಣುತ್ತೋ ಇಲ್ಲೋ ಕಾಣಿಸ್ತಾ ಇದೆ ನೋಡಿ. ಅಂದ್ರೆ ಇಲ್ಲಿ ಬೀಚ್ ಅಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ಇಟ್ಟಿದ್ದಾರೆ. ನೀವು ಬೀಚ್ ನೋಡೋದಾದ್ರೆ ಬೀಚ್ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಎಲ್ಲೂ ಬಾಟ್ಲುಗಳು, ಗಲೀಜು ಅಂತದೇನು ಕಾಣ್ತಾ ಇಲ್ಲ. ಸೊ ಈ ಸಿಟಿ ಏನಪ್ಪಾ ಅಂದ್ರೆ, ಸೊ ನನಗೆ ನಮ್ಮ ಟ್ರಾವೆಲ್ ಏಜೆಂಟ್ ಹೇಳ್ತಾ ಇದ್ರು ಕ್ರೈಮ್ ಫ್ರೀ ಸಿಟಿ ಅಂತೆ. ನಾವು ಎಷ್ಟೊತ್ತವರೆಗೂ ಓಡಾಡ್ಬೋದು ಅಂತ ಏನು ಆಗಲ್ವಂತೆ. ಸೊ ಟ್ರಾವೆಲ್ ಏಜೆಂಟ್ ಅಲ್ಲ, ಡ್ರೈವರ್. ಡ್ರೈವರ್. ಸೊ ಕ್ರೈಮ್ ಫ್ರೀ ಸಿಟಿ ಅಂತೆ. ಸೊ ಕೇಳೋಕ್ಕೊಂಥರ ಮಜಾ ಇರುತ್ತೆ, ಒಂಥರ ಸೇಫ್ಟಿ ಫೀಲಿಂಗ್ ಆಗುತ್ತೆ ನಮಗೆ. ಚೆನ್ನಾಗಿದೆ ಒಂಥರ ಅಲ್ವಾ? ಚೆನ್ನಾಗಿದೆ. ಸೊ ಥೈಲ್ಯಾಂಡ್ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ನಾವು ಎಕ್ಸ್ಪೆನ್ಸು ಓಕೆ, ತುಂಬಾ ಕಡಿಮೆ. ಸೊ ನಮ್ಗೆ ಬಿರಿಯಾನಿ ಮಧ್ಯಾಹ್ನ ತಿಂದ್ವಿ, 220 rupees ಆಯಿತು ಇಂಡಿಯನ್ ಕರೆನ್ಸಿ ಪ್ರಕಾರ. ಬಿರಿಯಾನಿ 220 rupees. ಓಕೆ, ಆ ಹೋಟ್ಲು ಚಿಕ್ಕದಾಗಿ ಆಯಿತು, ತೊಂದರೆ ಇಲ್ಲ. ಇಲ್ಲ ಬೇರೆ ಹೋಟ್ಲಿಗೆ ಹೋದ್ರು ಇನ್ನೊಂದು 150 rupees ಜಾಸ್ತಿ ಆಗ್ಬೋದು. 350 rupees ಹೊರದ್ರೆ ಮುಗ್ದೋಗುತ್ತೆ. ಸೊ ಥೈಲ್ಯಾಂಡ್ ಕಂಪೇರ್ ಮಾಡ್ಕೊಂಡ್ರೆ ಸೊ ವೆರಿ ನೈಸ್. ಫುಡ್ ಎಲ್ಲ ಇಷ್ಟ ಆಯ್ತು. ಆಮೇಲೆ ಏನ್ ಗೊತ್ತಾ, ಇಲ್ಲಿ ಇಟ್ಸ್ ಲೈಕ್ ನಾಟ್ ಲೈಕ್ ನಾವು ಇಂಡಿಯನ್ ಫುಡ್ ತಿಂದ್ವಿ ಅಂತಲ್ಲ, ಇದು ಇಲ್ಲಿದೆ ಬಿರಿಯಾನಿ, ಟೈಪ್ ಆಫ್ ಬಿರಿಯಾನಿ. ಅದು ಒಂಥರ ಯೆಲ್ಲೋ ಕಲರ್ ರೈಸು, ಫ್ರೈಡ್ ಚಿಕನ್ನು, ಆಮೇಲೆ ಚಿಕನ್ ಕರಿ, ನಾರ್ಮಲ್ ವೈಟ್ ರೈಸ್ ತರ ತಿಂದ್ವಿ. ಇಟ್ ವಾಸ್ ಗುಡ್, ಮ್ಯಾನೇಜಬಲ್, ತಿನ್ಬೋದು, ಚೆನ್ನಾಗಿತ್ತು. ಕಂಟ್ರಿ ಟು ಕಂಟ್ರಿ ಫುಡ್ ಡಿಫರೆನ್ಸ್ ಇದೆ. ಬಟ್ ನಾವು ಥೈಲ್ಯಾಂಡ್ ಹೋದಾಗ ನಮಗೆ ಫುಡ್ ಕಂಪ್ಲೀಟ್ಲಿ ತಿನ್ಬೇಕು ಅನಿಸ್ತಾನೆ ಇರಲಿಲ್ಲ. ನಾವು ಫುಡ್ ಬೆಳಿಗ್ಗೆ ಆಗುತ್ತೆ ಅಂದ್ರೆ ಟಿಫನ್ ಮಾಡ್ಬೇಕಲ್ಲಪ್ಪ ಅಂತ ಹಿಂಸೆ ಅನಿಸ್ತಾ ಇತ್ತು. ಕಂಪ್ಲೀಟ್ಲಿ ನಾವು ಏನಂದ್ರೆ ಒಂಥರ ಫ್ರೂಟ್ ಜ್ಯೂಸಸ್ ಮೇಲೆ, ಆಮೇಲೆ ಕ್ರಾಸಾಂಟ್ಸ್, ಕೆಫೆ ಫುಡ್ ಮೇಲೆ ಡಿಪೆಂಡ್ ಆಗಿದ್ವಿ. ಬಿಕಾಸ್ ಅಲ್ಲಿ ಏನು ಅಂದ್ರೆ ಮೇನ್ ಆಗಿ ಅವರು ಎಲ್ಲಾನು ಒಂದೇ ಕಡೆ ಮಾಡೋರು. ಆಮೇಲೆ ಜಾಸ್ತಿ ಸೀ ಫುಡ್, ಪ್ರಾನ್ಸ್ ಆ ಥರದ್ದೆಲ್ಲ ಮಾಡೋರು. ಅದು ನಮಗೆ ಸ್ವಲ್ಪ ತಿನ್ನಕ್ಕೆ ಹಿಂಸೆ ಆಗ್ತಿತ್ತು. ಅವಿನಾಶ್ಗೆ ಅಲರ್ಜಿಕ್ ಇರೋದ್ರಿಂದ ಸೀ ಫುಡ್. ಅದಲ್ಲದೆ ಯೂಟ್ಯೂಬಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಮಾತಾಡ್ತಾ ಇರೋದು. ಸೊ ನಮಗೆ ಸೊ ಬೇಸಿಕಲಿ ಮಾತಾಡೋದು ತುಂಬಾನೇ ಕಡಿಮೆ. ಓಕೆ, ಬಟ್ ಹಿ ಇಸ್ ಡೂಯಿಂಗ್ ಗ್ರೇಟ್ ಜಾಬ್. ನೋಡಿ ನಮ್ಮ ಹಿಂದ್ಗಡೆ ಎಲ್ಲ ಸ್ಪೀಡ್ ಬೋಟ್ಸ್ ಎಲ್ಲ ಇದೆ, ನೀವು ಕಾಣ್ಬೋದು. ಬನಾನಾ ರೈಡ್ ನಾಟ್ ಬ್ಯಾಡ್. ಅವ್ರೇನಪ್ಪ ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ ನಮಗೆ ಅದು 450 rupees, ಒಂದು 450 ಇಲ್ಲ 650 rupees, ಸಾರಿ 650 rupees ಎಷ್ಟೋ ಮೀಟರ್ ಅಂತ ಇತ್ತು. ಸೊ ನಾಟ್ ಬ್ಯಾಡ್.
ಸೊ ನಮ್ಮ ಹೇಗನ್ಸುತ್ತಪ್ಪ ಅಂದ್ರೆ ನಮ್ಗೆ ಟ್ರಾವೆಲ್ ಒಂದು ಫ್ಲೈಟ್ ಟಿಕೆಟ್ ಬಿಟ್ಬಿಟ್ರೆ ಸೊ ನಾವೇನೋ ನಮ್ಗೆ ಗೋವಾ ಹೋಗಿ ಬಂದಂಗೆ ಅನ್ಸುತ್ತೆ. ಬಟ್ ನೋಡ್ಬೇಕು ಕೆಲವೊಂದು ಕಂಟ್ರಿಗಳು, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ, ಅದು ಡೈಲಾಗ್ ಅಂತಿದ್ದೆ ನಾನು ಕೂಡ. ಬಟ್ ನಿಜವಲ್ಲ, ಇವಾಗ ನಾವು ಏನೇ ಅಂದ್ರೂ ಆ ಫೀಲ್ ಮಾಡಿದ್ರೆ ಮಾತ್ರ ನಮಗೆ ಆ ವರ್ಡಿನ ಬೆಲೆ ಗೊತ್ತಾಗುತ್ತೆ. ನಮ್ಮ ತಂದೆ ಹೇಳೋರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಸೊ ಇಲ್ಲಿ ಬಂದ ಮೇಲೆ ಅನ್ಸುತ್ತೆ. ನಮ್ಮ ಮಾವ ಆಕ್ಚುಲಿ ಹೇಳಿದ್ದಾರೆ ನಮಗೆ ಯಾವ್ಯಾವ ಪ್ಲೇಸಿಗೆ ಹೋಗಿ ನೀವು ಫೋಟೋ ತಗೊ ಬರ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳ್ಬಿಟ್ಟವ್ರೆ. ಏನಪ್ಪ ಅಂದರೆ ಸೊ ನೋಡಬೇಕಲ್ಲ, ದೇಶಗಳು ನೋಡಬೇಕು, ಎಷ್ಟೊಂದು ಬೇರೆ ಬೇರೆ ಕಂಟ್ರಿಗಳದ್ದು ಜನಗಳು ಬರ್ತಾರೆ, ಅವ್ರದ್ದು ಕಲ್ಚರು, ಸೊ ಅವ್ರ ಫುಡ್ ಹ್ಯಾಬಿಟ್ಸ್ ಆಗಲಿ, ಸೊ ಅವ್ರು ಹೆಂಗಿರ್ತಾರೆ, ನಾವು ಹೆಂಗಿರ್ತೀವಿ, ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಒಂಥರ ಚೆನ್ನಾಗಿ ಅನ್ಸುತ್ತೆ, ನಮ್ಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಕ್ಚುಲಿ ನಾವೇನು ಗೊತ್ತಾ, ವಿ ಆರ್ ನಾಟ್ ಲೈಕ್ ಒಂದಿನಕ್ಕೆ ಒಂದು 20 ಪ್ಲೇಸ್ನ ಏನು ಮೇನ್ ಪ್ಲೇಸಸ್ ಬರುತ್ತಲ್ಲ, ಟೂರಿಸ್ಟಿ ಪ್ಲೇಸಸ್ನ ನೋಡ್ಬಿಡ್ಬೇಕು ಆ ಥರ ಏನಿಲ್ಲ ನಮ್ಮದು, ಆಯಿತಾ. ನಮ್ಮದು ಹೆಂಗೆ ಅಂದರೆ ನಾವು ಹೋಗಿದ್ದೀವ, ನಮಗೆ ಆ ಕಲ್ಚರ್ನ ನೋಡಿ, ಕಲ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಆ ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರೋದು ನಮಗೆ ಯೂಶಲಿ ಇಷ್ಟ ಆಗುತ್ತೆ. ವಿ ಆರ್ ನಾಟ್ ಲೈಕ್ ಒಂದಿನಕ್ಕೆ 10 ಪ್ಲೇಸ್ ನೋಡ್ಕೊಂಬಂದ್ಬಿಡ್ಬೇಕು, 20 ಪ್ಲೇಸ್ ನೋಡ್ಕೊಂಬಂದ್ಬಿಡ್ಬೇಕಲ್ಲ ನಮ್ಮ. ಹಿಂಗೇನಪ್ಪ ಅಂದರೆ ಇಲ್ಲಿ ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗೋದು 12:30ಗೆ. 12:30 ಅಂದ್ರೆ 12:30 ಮಾತ್ರ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ 5 ನಿಮಿಷ ಹಿಂದೆನೂ ಓಪನ್ ಆಗಲ್ಲ, ಮುಂದೆನೂ ಓಪನ್ ಆಗಲ್ಲ. ಈಗ ಈ ಬೋಟಿಂಗ್ ಎಲ್ಲ 6 o'clock ಕ್ಲೋಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೀವು ಕಾಣ್ಬೋದು, ನಮ್ಮ ಹಿಂದ್ಗಡೆ ಒಂದು ಕಾರು ಸ್ಪೀಡ್ ಬೋಟ್ ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. 6 o'clock ಕ್ಲೋಸ್, ಮ್ಯಾಕ್ಸಿಮಮ್ ಅಂದರೆ ಒಂದು 15-20 ಮಿನಿಟ್ಸ್ ಕ್ಲೋಸ್ ಆಗಿಬಿಡುತ್ತೆ ಅನಿಸುತ್ತೆ. ಬಟ್ ಸ್ಟಿಲ್ ನಾವು ಈ ಬೀಚಲ್ಲಿ ಸ್ವಲ್ಪ ಹೊತ್ತು ಹಾಗೆ ನಡ್ಕೊತ ಓಡಾಡ್ಕೊತ ಇದ್ಬಿಟ್ಟು ಹೋಗ್ತೀವಿ ಏನಮ್ಮ. ಓಕೆ, ದಟ್ಸ್ ಇಟ್. ಮತ್ತೆ ಸಿಗೋಣ. ಇದಕ್ಕೆ ಯೂಟ್ಯೂಬ್ ಫಾಲೋ ಮಾಡಿ ಏನೋ ಹೇಳ್ಬೇಕಲ್ಲ, ಹೇಳಮ್ಮ ಒಂದ್ಸಲ. ಇಲ್ಲಮ್ಮ, ಈ ದಿನ ಕ್ಲೋಸ್ ಆಗ್ತಾ ಇಲ್ಲ, ಈ ವ್ಲಾಗ್ ಇನ್ನ ಕಂಟಿನ್ಯೂ ಆಗುತ್ತೆ. ಇವತ್ತು ನೈಟ್ ಡಿನ್ನರ್ಗೆ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳಿ ತೋರಿಸ್ತೀವಿ. ಸೊ ದಿಸ್ ಇಸ್ ಅವರ್ ವ್ಯೂ. ಫಾಲೋ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ಬೇಕು ಗೊತ್ತಿಲ್ಲ, ನಾವು ಮಾತಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ನಮಗೇನೋ ಕಾಸು ಬರುತ್ತೆ, ದುಡ್ಡು ಬರುತ್ತೆ ಅಂತ ಆ ಇಂಟೆನ್ಷನ್ ಇಲ್ಲ. ಸೊ ನಾವು ಓಡಾಡೋ ಮೆಮೊರೀಸ್ಗಳನ್ನ ಸೇವ್ ಮಾಡೋದಕ್ಕೆ ಉದ್ದೇಶ ಅಷ್ಟೇ. ದೇವರಾಣೆ, ನನಗಿನ್ನೂ ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಆ ಉದ್ದೇಶ ನಮಗಿಲ್ಲ. ಸೊ ಏನೋ ನಾವು ಮೆಮೊರೀಸ್ ಎಲ್ಲ ಸೇವ್ ಮಾಡಬೇಕು, 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಮಾತ್ರ. ಥ್ಯಾಂಕ್ ಯು. ನೋಡ್ಬೋದು ನೀವು ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲರೂ ಆಟ ಆಡ್ತಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಇದೆ, ಬೀಚ್ ಮಾತ್ರ ಇಲ್ಲ. ಇದೆಲ್ಲ ನೋಡಿದಾಗ ಬೆಂಗಳೂರಲ್ಲಿ ಒಂದು ಬೀಚ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನ್ಸುತ್ತೆ. ನೀವು ಇದು ಏರೋಪ್ಲೇನ್ ನೋಡ್ಬೋದು, ಎಷ್ಟು ಹತ್ರದಲ್ಲಿ ಹೋಗ್ತಾ ಇದೆ ಫ್ಲೈಟ್ ಅಂತ, ಅಷ್ಟು ಹತ್ರ ಕಾಣಿಸ್ತಿದೆ ಗೊತ್ತಾ. ಕ್ಯಾಮ್ರಾ ಕಣ್ಣಿಗೆ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ, ನಿಜವಾಗ ನೋಡಿದ್ರೆ ಎಲ್ಲಿ ಈ ಬೀಚ್ ಒಳಗಡೆ ಲ್ಯಾಂಡ್ ಆಗುತ್ತೋ ಅನ್ನೋ. ಆ ಫ್ಲೈಟ್ ಹೋಗ್ತಾ ಇದೆಯಲ್ಲ, ನಮ್ಮ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ, ಹಿಂಗ್ ಹೋಗ್ತಾ ಇದೆಯಲ್ಲ, ಅದು ಬೀಚ್ ಒಳಗಡೆ ಎಲ್ಲೋ ಲ್ಯಾಂಡ್ ಆಗ್ತಿದೆ ನಾವು ಬೈ ಮಿಸ್ಟೇಕ್ ಆಗಿ. ನಾವೆಲ್ಲ ಓಡೋಗ್ಬಿಡೋಣ ಅಲ್ಲಿ. ತುಂಬಾ ಹತ್ರದಲ್ಲಿ ಹೋಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಕ್ಯಾಮ್ರಾ ಸರಿ ಇಲ್ಲ, ಮೊಗ್ಗು ಕಾಣ್ತಾ ಇದೆ. ಹೌದಲ್ಲ. ಆಕ್ಚುಲಿ ಏನ್ ಗೊತ್ತಾ, ನನ್ನ ಮೊಬೈಲ್ ಎಷ್ಟು ಕೆಟ್ಟದಾಗ ಬರ್ತಿತ್ತು ಫ್ರಂಟ್ ಕ್ಯಾಮ್ರಾದಿಂದ ತೆಗೆದ್ರೆ ಅಂದ್ರೆ. ನೋಡಿ, ಕುಸುಮ ಅವರು ಐಫೋನ್ ತಗೊಂಡಿದ್ದಾರೆ ಲಕ್ಷ ಕೊಟ್ಟು. ಒಂದು ಸ್ಕ್ರೀನ್ ಗಾರ್ಡ್ನ ಎಂತ ಸ್ಕ್ರೀನ್, ನನಗೆ ಜಸ್ಟ್ ನೋಡಿ ಇದೆಲ್ಲ ಹೊಡೆದೋಗಿದೆಯಲ್ಲ, ಇದರಲ್ಲಿ ಹಾಕ್ಸ್ಕೊಡಿ, ನಾಳೆನೇ ಹೊಡೆದೋಗುತ್ತೆ. ಹಿಂಗೆಲ್ಲ ಹೊಡೆದೋದ್ರು ನಾನು ನೆಕ್ಸ್ಟ್ ಮೂಮೆಂಟ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಮೂಮೆಂಟು ಒಂದು ಸ್ಕ್ರಾಚ್ ಬಿದ್ರೂ ನಾನು ಸ್ಕ್ರೀನ್ ಗಾರ್ಡಲ್ಲಿ ಯೂಸ್ ಮಾಡಲ್ಲ. ಬಟ್ ಅವರು ಇದನ್ನ ಒಂದು ವರ್ಷ ಎಲ್ಲ ಹಿಂಗೆ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ನಾನು ಹೋಗಿಲ್ಲ, ಇವತ್ತು ಬೇಜಾರಾಗ್ಬಿಟ್ಟು ತಂದಿದ್ದೀನಿ. ಸೊ ಆಕ್ಚುಲಿ ಏನ್ ಗೊತ್ತಾ, ಇನಿಷಿಯಲಿ ಮದುವೆ ಆದಾಗ ಇವ್ರು ಹಾಕಿಸ್ಕೊಡೋರು ನಾನು ಹೊಡೆದಾಕೊಳ್ಳುವೆ, ಹಾಕಿಸ್ಕೊಡೋರು ಹೊಡೆದಾಕೊಳ್ಳುವೆ, ಹಂಗೆ ಮಾಡ್ತಾ ಇದ್ದೆ ಆಯ್ತಾ. ಲಾಸ್ಟ್ ಟೈಮು ನನಗೆ ಇವಾಗಲೂ ನೆನಪಿದೆ, ಇದು ಇಷ್ಟು ಹೊಡೆದೋಗಿದ್ದು ಥೈಲ್ಯಾಂಡ್ ಹೋದಾಗ ಹೊಡೆದೋಯ್ತು. ಅವಾಗಿಂದ ಇವರು ಹಾಕಿಸ್ಕೊಟ್ಟಿಲ್ಲ, ನಾನು ಹಾಕಿಸ್ಕೊಂಡು ಇಲ್ಲ. ಹಿಂಗೆ ಇದ್ರೆ ಏನಾಗುತ್ತೆ ಅಂತ. ಆದ್ರೆ ಯಾವಾಗ್ಲೂ ನಾನು ಹಂಗೆ ಹೊಡೆದಕ್ಕಂತಾನೆ ಇರ್ತೀನಿ ಮೊಬೈಲು. ಇದು ಟೆಂಪರ್ ಗ್ಲಾಸ್ ಇದೆಯಲ್ಲ, ಇದು ಮುಂಚೆ ಹಿಂಗಿತ್ತು ನೋಡಿ, ಹಿಂಗಿದ್ರೆ ಅದು ಇನ್ನೇನು ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಬರುತ್ತೆ. ಸೊ ಇದು ನಾನು ಯಾಕೆ ತೆಗೆದೆ ಅಂದ್ರೆ ಮೇನ್ ಇಂಟೆನ್ಷನ್ ಕ್ವಾಲಿಟಿ ಚೆನ್ನಾಗಲ್ಲ, ನನ್ನ ಫೋನ್ ಯೂಸ್ ಮಾಡ್ತೀನಿ ಅಂತ. ಕುಸುಮ ನನ್ನ ಹಿಂದ್ಗಡೆ ಬಿದ್ದಿದ್ದಾರೆ, ನನ್ನ ಔಟ್ಫಿಟ್ ಎಲ್ಲ ಶೂಟ್ ಮಾಡಿ ಅಂತ. ಫಸ್ಟ್ ನೋಡಿ ನನ್ನ ಔಟ್ಫಿಟ್ಟು,
2 ವರ್ಷ ಹಳೇದು ಕುಸುಮ ಔಟ್ಫಿಟ್ ನೋಡಿ. ನೋಡಿ ಎಲ್ಲ ನೋಡಿ, ಈ ಬಟ್ಟೆಗಳೆಲ್ಲ ತಗೊಳ್ಳಿ ಅವ್ರು ನೋಡ್ಬಿಟ್ಟು. ಸೊ ಈ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನಾನು ಮಲಗಿದೆ ಹೋಟೆಲಲ್ಲಿ. ಓಕೆ, ಸೊ ಅವರು ಬ್ಲ್ಯಾಕ್ ಹಾಕ್ಕೊಂಡ್ಬಿಟ್ಟು ಇದು ಬ್ಲ್ಯಾಕ್ ಮ್ಯಾಚ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ನಾನು ಕರ್ಕೊಂಬಂದರು. ಇದು ಹಾಕ್ಕೊಂಬಂದ ಗೊತ್ತಾಯಿತು ನಾನು ಊಟ ಮಾಡ್ಬೇಕಾದ್ರೆ ಶರ್ಟ್ ಮೇಲೆಲ್ಲ ಏನೋ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇದನ್ನ ನೋಡಿ ಹಿಂಗೆಲ್ಲ ಮಾಡ್ತಾರೆ. ನನ್ನ ಬಗ್ಗೆ ಏನು ಕೇರಿಂಗ್ ಇಲ್ಲ. ನನ್ನ ಬಗ್ಗೆ ಏನು ಕೇರಿಂಗ್ ಇಲ್ಲ. ನಾನು ಯಾವ ಬಟ್ಟೆ ಹಾಕೊಂಡ್ಬಿಟ್ರೆ ಅವ್ರಿಗೆ ಮ್ಯಾಚಿಂಗ್ ಹಾಕ್ಬೇಕಷ್ಟೇ, ಅವ್ರ ಬಟ್ಟೆಗೆ ಮ್ಯಾಚಿಂಗ್ ಆದರೆ ಸಾಕು ಅಂತ ನಮ್ಮ ಹಾಕೊಂಡ್ಬಂದಿದ್ದಾರೆ. ಸೊ ಊಟ ಮಾಡಿದಾರೆಲ್ಲ ಬೈ ಮಿಸ್ಟೇಕಾಗಿ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಅದನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಈಸ್ ಕುಸುಮ, ಏನದು ಕುಸುಮ ರಾಜಣ್ಣ, ಏನದು ಏನಂತಾರೆ, ಏನು ವಿಡಿಯೋ ಮಾಡೋದಲ್ಲಮ್ಮ ನೀನು, ಔಟ್ಫಿಟ್. ಎಸ್, ನೋಡಿದ್ರಾ? ಸೊ ಇದು ನನ್ನ ಔಟ್ಫಿಟ್ ಇವತ್ತಿಂದು, ಅಂಡ್ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಔಟ್ಫಿಟ್. ಹಸ್ಬೆಂಡ್ ನನ್ನ ಔಟ್ಫಿಟ್ ಬಿಡಿ, ಮಾಡಪ್ಪ ನಾನು. ನೀವು ನೋಡ್ಬೋದು ಇಲ್ಲಿ ಈ ಥರ ಫ್ರೂಟ್ ಶಾಪ್ಗಳೆಲ್ಲ ಇಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಒಳ್ಳೆ ಕ್ವಾಲಿಟಿ ಫ್ರೂಟ್ ಇರುತ್ತೆ. ಎಲ್ಲಿ ನೋಡಿ ಎಷ್ಟು ದಪ್ಪ ಇದ್ದಾವೆ. ನಾವಿಲ್ಲಿ ಡ್ಯೂಟಿ ಫ್ರೀ ಶಾಪಿಗೆ ಬಂದಿದ್ದೀವಿ. ಇಲ್ಲೊಂದು ಮಾಲ್ ಥರ ಇತ್ತು. ಚಾಕ್ಲೇಟ್ಸ್ ಎಲ್ಲ ಏನೋ ಕಡಿಮೆ ಸಿಗುತ್ತೆ ಅಂತ ಹೇಳಿದ್ರು. ನೋಡ್ತಾ ಇದ್ದೀವಿ. ನಾವು ಚಾಕ್ಲೇಟ್ಸ್ ತಿನ್ನಲ್ಲ, ಬಟ್ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮೋಸ್ಟ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿರೋ ಮಿಕ್ಸಿ. ಇದು ಏನೋ ಜ್ಯೂಸ್ ಮೇಕರ್ ಅನಿಸುತ್ತೆ, ಜ್ಯೂಸ್ ಮೇಕರು ಮತ್ತು ಅವನ್ ಎಲ್ಲ ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡು ಕಿಟ್ಟು, ಅಲ್ಲ? ಸಖತ್ತಾಗಿ ಅನಿಸುತ್ತೆ. ಲುಕ್ ಅಟ್ ದಿಸ್, ಓ ಮೈ ಗಾಡ್. ಹೆಲೋ ಅವಿನಾಶ್, ಟೆಲ್ ಅಸ್ ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ. ಟಯರ್ಡ್ ಅನ್ನಿಸ್ತಾ ಇದೆಯಾ? ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಹೋಟೆಲ್ ಮರ್ಕ್ಯೂರ್ ಅಂತ ಏನಿದೆ ನೋಡಿ, ಆ ಹೋಟೆಲ್ಗೆ ನಾವು ಇಲ್ಲಿ ಡಿನ್ನರ್ಗಂತ ಬಂದಿದ್ದೀವಿ. ಈ ಥರ ಇದೆ ರೆಸ್ಟೋರೆಂಟು, ಹೋಟೆಲ್ ರೆಸ್ಟೋರೆಂಟು. ಇಟ್ ಈಸ್ ಕ್ವೈಟ್ ನೈಸ್ ಅಲ್ಲಮ್ಮ? ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ. ಸೊ ನಾವು ಇವಾಗ ಒಂದು ಮಲೇಷಿಯನ್ ಡಿಶ್ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾಸಿ ಕಾಂದಾರ್ದು ಒಂದು ಸೆಟ್ ಮೀಲ್ ಥರದ್ದು ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಇದರಲ್ಲಿ ಏನೇನಿದೆ ಅಂದರೆ ಒಂದು ಮಟನ್ ಥರದ್ದು, ಒಂದು ಚಿಕನ್ ಥರದ್ದು, ಫಿಶ್ ಥರದ್ದು, ಮತ್ತು ಇದು ಪ್ರಾನ್ಸ್ ಥರದ್ದು. ಆಮೇಲೆ ಇನ್ನೊಂದು ಸ್ವಲ್ಪ ರೈಸು, ವೆಜಿಟೇಬಲ್ಸು, ಹಪ್ಪಳ, ಎಗ್, ಇದೇನೇನೋ ವೆಜಿಟೇಬಲ್ಸು ಈ ಥರ ಬಂದಿದೆ ನೋಡಿ. ಓಕೆ, ಅವಿನಾಶ್ ಅವರು ಇವಾಗ ಇದನ್ನ ಟ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ನಿಜ? ಓಕೆ, ಅದೇನು ಬನಾನಾನ? ಬದನೆಕಾಯಿ ಅನ್ಸುತ್ತಲ್ಲ? ಚೆನ್ನಾಗಿದಾ? ಓಕೆ, ಇದೇನು ಸುಮಾ ಏನು ತೊಗೊಂಡಿದ್ದಾರೆ ನೋಡಿ. ಸೊ ಇವಾಗ ನಾನು ಲಾಬ್ಸ್ಟರ್ದು ಒಂದು ಡಿಶ್ ತೊಗೊಂಡಿದ್ದೀನಿ. ಇದು ಮಲೇಷಿಯನ್ ಕ್ಯುಸಿನ್ ಡಿಶ್ಶು. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಲಾಬ್ಸ್ಟರ್ ಟ್ರೈ ಮಾಡ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಅವಿನಾಶ್ ನೋಡ್ಬೋದು, ಈ ಥರ ಒಂದು ಚಿಕನ್, ಮಟನ್, ಫಿಶ್ ಇರೋ ಥರದ ಒಂದು ಡಿಶ್ ತಗೊಂಡಿದ್ದಾರೆ. ಇಟ್ಸ್ ನಾಸಿ ಕಾಂದಾರ್. ದಿಸ್ ಈಸ್ ನಾಸಿ ಲ್ಯಾಂಬ್. ಸ್ವಲ್ಪ ಹೆಸರು ಪ್ರೊನೌನ್ಸಿಯೇಷನ್ ರಾಂಗ್ ಬಂದರೆ ಐ ಆಮ್ ವೆರಿ ಸಾರಿ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಈ ಕೊಕೊನಟ್ ರೈಸ್ ತಿಂತಾ ಇದ್ದೀನಿ. ಇಟ್ ಈಸ್ ರಿಯಲಿ ಗುಡ್. ಸೊ ಇವಾಗ ತಾನೇ ನಾನು ಜಸ್ಟು ಒಂದು ಲಾಬ್ಸ್ಟರ್ದು ಒಂದು ಡಿಶ್ನ ತಿಂದೆ. ನನ್ನ ಫಸ್ಟ್ ಟೈಮ್ ನಾನು ಲಾಬ್ಸ್ಟರ್ನ ಟ್ರೈ ಮಾಡಿದ್ದು. ನನಗೇನಂದರೆ ಆ ಡಿಶ್ ಚೆನ್ನಾಗಿತ್ತು, ಲಾಬ್ಸ್ಟರು ಚೆನ್ನಾಗಿತ್ತು. ಓಕೆ, ನನಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತ ಏನಿಲ್ಲ. ನನಗೆ ಏನು ಡಿಶ್ ಕೊಟ್ಟರು ಕೊನೆಗೆ ಚಿಕನ್ನೇ ಫಸ್ಟ್ ಇಷ್ಟ ಆಗೋದು. ನಾನು ಮಟನ್ನು, ಫಿಶ್ಶು ಎಲ್ಲದಕ್ಕೆ ಮುಂಚೆನೇ ನನಗೆ ಫಸ್ಟ್ ಚಿಕನ್ನೇ ಪ್ರಿಯಾರಿಟಿ ಅಂತ ಹೇಳ್ಬೋದು. ಆ ಥರದವಳು ನಾನು. ಸೊ ನನಗೆ ಲಾಬ್ಸ್ಟರ್ ಚೆನ್ನಾಗಿ ಅನ್ನಿಸ್ತು. ಮೇ ಬಿ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ.
ಬಟ್ ನನಗೇನು ಫುಲ್ಲು ನನಗೆ ಚಿಕನ್ ಅಷ್ಟೆಲ್ಲ ಇಷ್ಟ ಆಗಲ್ಲ, ಲಾಬ್ಸ್ಟರ್ ಆಗಲಿ ಯಾವುದೇ ಬೇರೆ ಡಿಶ್ ಕೊಟ್ಟರು ಅಷ್ಟೇ. ಸೊ ಇಟ್ ವಾಸ್ ನೈಸ್. ಒಂಥರ ಡಿಫ್ರೆಂಟ್ ಫ್ಲೇವರ್ಸ್ ಇತ್ತು. ಇದು ಮಲೈ ಕ್ಯುಜಿನ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್ಸು, ಕೋಕೋನಟ್ ರೈಸು. ಇಟ್ ವಾಸ್ ಒಂಥರ ಗುಡ್, ಚೆನ್ನಾಗಿತ್ತು, ತಿನ್ಬೋದು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.